ನಾಗಮಂಡಲೋತ್ಸವ ಹಾಗೂ ಜಾರಂದಾಯ ನೇಮೋತ್ಸವ ಇದರ ಮಾಹಿತಿ ಸಭೆ ಇವತ್ತು ನಾವು ಮಾಧ್ಯಮದವರ ಸಹಕಾರದೊಂದಿಗೆ ಏರ್ಪಾಡು ಮಾಡಿದ್ವಿ. ನಾನು ಧರ್ಮೇಂದ್ರ ಗಣೇಶ್ವರ ಅಂತೇಳಿ ಶ್ರೀ ಕ್ಷೇತ್ರ ಗಣೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಯಾದವ್ ಕೋಟೆ ಬ್ರಹ್ಮಕಲಶೋತ್ಸವ ಸಮಿತಿ, ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಪ್ರಶಾಂತ್ ಮುಡೈಕೋಡಿ. ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು. ಹಾಗೆ ನವೀನ್ ನಮ್ಮ ಶ್ರೀ ಕ್ಷೇತ್ರ ಗಣೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸುನೀಲ್ ಭಟ್ರು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಶ್ರೀ ಕ್ಷೇತ್ರದಲ್ಲಿ 2020ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನಿಗದಿಯಾಗಿದೆ. 2020 ಏಪ್ರಿಲ್ 5ನೇ ತಾರೀಕು ಕಾರಣಾಂತರಗಳಿಂದ, ಅಂದರೆ ಎಲ್ಲರಿಗೂ ತಿಳಿದಿರುವಂಥ ವಿಷಯ, ಕೋವಿಡ್ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಉತ್ಸವವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರಿಗೆ ಬೇಕಾದಂಥ ಅಷ್ಟಬಂಧ ಹಾಕಿ ದೇವರನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು. ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಆ ಸಮಯದಲ್ಲಿ ಅವಕಾಶ ಸಿಗಲಿಲ್ಲ. ಇವಾಗ 2025 ನಮ್ಮದು ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ವರ್ಷದಲ್ಲಿ ಸರ್ವಭಕ್ತರ ಸಭೆಯನ್ನು ಕರೆದು ನಾವು ತೀರ್ಮಾನ ತಗೊಂಡ ಪ್ರಕಾರ ಸರ್ವಭಕ್ತರ ಸಭೆಯಲ್ಲಿ ಜಾತ್ರಾ ಮಹೋತ್ಸವದೊಂದಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಹಾಗೂ ನಾಗಮಂಡಲೋತ್ಸವ ಹಾಗೂ ಇನ್ನಿತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಏನು ಉಳಿದಿತ್ತು 2020ರಲ್ಲಿ ಅದನ್ನು ಈ ಸಲ ಸಂಪೂರ್ಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, 2018ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆರುಡ ಪಟ್ಟಿಯನ್ನು ಇಟ್ಟಿದ್ದೇವೆ ನಾವು. ಆ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಅದರ ಬಗ್ಗೆ ಆರುಡ ಪಟ್ಟಿಯನ್ನು ಇಟ್ಟಿದ್ದೇವೆ. ಆಗ ದೇವರ ಸನ್ನಿಧಿಯಲ್ಲಿ ಇದ್ದಂಥ ಆರುಡ ಪಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವರ ಅನುಮತಿ ಸಿಕ್ಕಿತ್ತು. ಅದರ ಜೊತೆಗೆ ದೇವಸ್ಥಾನಕ್ಕೆ ಒಂದು ಬ್ರಹ್ಮರಥದ ಅವಶ್ಯಕತೆ ಇದೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಯಿತು. ಬ್ರಹ್ಮರಥ ಬೇಕು. ಆ ಸಂದರ್ಭದಲ್ಲಿ ನಮಗೆ ಬ್ರಹ್ಮರಥ ಮಾಡುವಲ್ಲಿ ಆರ್ಥಿಕವಾದ ಸ್ವಲ್ಪ ಸಮಸ್ಯೆ ಇತ್ತು. ಅದರ ದೇವರ ಇಚ್ಛೆ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ. ಎಲ್ಲನೂ ದೇವರ ಇಚ್ಛೆ ಅಂತ ಹೇಳಿತ್ತು. ದೇವರಿಗೆ ವ್ರತ ಸಮರ್ಪಣೆ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಬೇಕು ಅನ್ನೋ ಇಚ್ಛೆ ಇತ್ತು. ಆ ಪ್ರಕಾರವಾಗಿ ಆ ಬ್ರಹ್ಮರಥ ಏನು ನಮಗೆ 2020ರಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಆ ನೂತನ ಬ್ರಹ್ಮರಥವನ್ನು ಕೂಡ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅದನ್ನು ನೂತನ ರಥ ಸಮರ್ಪಣೆಯೊಂದಿಗೆ ನಾವು ಬ್ರಹ್ಮಕಲಶವನ್ನು ಮಾಡಬೇಕು ಅನ್ನೋದನ್ನು ಸರ್ವಭಕ್ತರ ಸಭೆಯಲ್ಲಿ ನಿರ್ಣಯ ತಗೊಂಡ ಪ್ರಕಾರ ನೂತನ ಬ್ರಹ್ಮರಥ ಕೂಡ ದೇವಸ್ಥಾನದ ನಿರ್ಮಾಣ ಆಗ್ತದೆ. ನಮ್ಮ ಮೂಡುಬಿದಿರೆ ನಾರಾಯಣ ಆಚಾರ್ಯ ಅವರ ಸುಪುತ್ರ ಹರೀಶ್ ಆಚಾರ್ಯ ಅವರ ನೇತೃತ್ವದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮರಥ ನಿರ್ಮಾಣ ಆಗ್ತಾ ಇದೆ. ನಾಡಿದ್ದು ಅಂದರೆ 12ನೇ ತಾರೀಕು 3 ಗಂಟೆಗೆ ಸುರತ್ಕಲ್ಗೆ ಬ್ರಹ್ಮರಥ ಆಗಮಿಸಿ ಅಲ್ಲಿಂದ ವಾದ್ಯ ಗೋಷ್ಠಿಯೊಂದಿಗೆ ಎಲ್ಲ ಭಕ್ತರ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರಕ್ಕೆ 6 ಗಂಟೆಯವರೆಗೆ ಬಂದು ತಲುಪ್ತದೆ ಬ್ರಹ್ಮರಥ. ಅದೇ ರೀತಿ 18ನೇ ತಾರೀಕು ವಿಶೇಷವಾಗಿ ಹೊರೆಕಾಣಿಕೆ ಸಂಭ್ರಮೋತ್ಸವ ಇದೆ. ಅದು ಕೂಡ ವಿದ್ಯ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಕೃಷ್ಣಾಪುರ ಯುವಕ ಮಂಡಲಕ್ಕೆ ಬಂದು ಅಲ್ಲಿಂದ 4 ಗಂಟೆಗೆ ಹೊರಟು ಸುಮಾರು 7-7:30 ಗಂಟೆಗೆ ನಮ್ಮ ಕ್ಷೇತ್ರವನ್ನು ತಲುಪುತ್ತಿದೆ. ಅದೇ ರೀತಿ ನಾಡಿದ್ದು 21ನೇ ತಾರೀಕು ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. 22ನೇ ತಾರೀಕು ಹಗಲು ರಥೋತ್ಸವ. ಅದೇ ರೀತಿ ನೂತನವಾಗಿ ನಿರ್ಮಾಣ ಮಾಡಿದಂಥ ಬ್ರಹ್ಮರಥ ದೇವರಿಗೆ ಸಮರ್ಪಣೆ ಆಗಲಿದೆ. 23ನೇ ತಾರೀಕಿನಂದು ಸುವರ್ಣೋತ್ಸವ. 24ನೇ ತಾರೀಕಿಗೆ ಭಜನಾ ಸಂಭ್ರಮೋತ್ಸವ. 25ಕ್ಕೆ ರಮಾನಂದ ಭಟ್ರು ಬೆಳ್ಳಿಪಾಡಿ ರಮಾನಂದ ಭಟ್ರ ನೇತೃತ್ವದಲ್ಲಿ ನಾಗಮಂಡಲೋತ್ಸವ ನಡೆಯುತ್ತೆ. 26ನೇ ತಾರೀಕಿಗೆ
ಧರ್ಮದೈವ ಧ್ಯಾನದಾನಿಗೆ ನೇಮೋತ್ಸವ ಶ್ರೀಕ್ಷೇತ್ರದ ಪರವಾಗಿ ನಡೆದಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಏಪ್ರಿಲ್ 18ರಿಂದ ಏಪ್ರಿಲ್ 26ರ ಮಧ್ಯದ 9 ದಿನಗಳ ಕಾರ್ಯಕ್ರಮ ನಿರಂತರ ಕ್ಷೇತ್ರದಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂಥ ಎಲ್ಲ ಭಕ್ತಾದಿಗಳಿಗೂ ಯಾತ್ರಾರ್ಥಿಗಳಿಗೂ ಬೆಳಗಿನ ಉಪಹಾರ, 11 ಗಂಟೆಗೆ ಉಪಹಾರ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಸಾಯಂಕಾಲ ಉಪಹಾರ, ಅದೇ ರೀತಿ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ನಡೆಯುತ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಬ್ರಹ್ಮಕಲಶೋತ್ಸವ ದಿನದಂದು ಸುಮಾರು 25,000 ಜನ ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಹಾಗೆ ನಾಗಮಂಡಲದಲ್ಲಿ ಕೂಡ ದೊಡ್ಡ ಮಟ್ಟಿನ ಒಂದು ನಿರೀಕ್ಷೆ ಇದೆ. ನಮ್ಮ ಕ್ಷೇತ್ರ 1988ರಲ್ಲಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಸುಮಾರು 37 ವರ್ಷಗಳಾಗಿದೆ. ನಮ್ಮ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 37 ವರ್ಷದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಎ ಗ್ರೇಡ್ಗೆ ಬಂದಂಥ ದೇವಸ್ಥಾನ ಅಂತ ಇದ್ದರೆ ಅದು ಗಣೇಶಪುರ ಕ್ಷೇತ್ರ ಮಾತ್ರ. 37 ವರ್ಷದಲ್ಲಿ ಎ ಗ್ರೇಡ್ ದೇವಸ್ಥಾನ ಆಗಿ ಮಾರ್ಪಾಡಾಗಿದೆ. ಈಗ ನಮ್ಮದು ಎ ಗ್ರೇಡ್ ದೇವಸ್ಥಾನ. ಅದಕ್ಕೆ ಪ್ರತ್ಯೇಕವಾದ ಸರ್ಕಾರದಿಂದ ಆಯೋಜನೆ ಹೊರಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ. ಮತ್ತು ಈ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಈ ಜಾಗ ಮೊದಲು 1988ರಲ್ಲಿ ಸುಮಾರು 63 ವರ್ಷಗಳ ಹಿಂದೆ ಇಲ್ಲಿ ಈ ಭಾಗದಲ್ಲಿ ನವಮಂಗಳೂರು ಮಂಗಳೂರು ಬಂದರಿಗೆ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಂದು ನಡೆದಿದ್ದಂಥ ನಿರ್ವಾಸಿತರಿಗೆ ಒಂದು ಒಳ್ಳೆಯ ದೇವಸ್ಥಾನ ಬೇಕು ಅನ್ನೋ ಅಭಿಪ್ರಾಯ ಇತ್ತು. ಆ ಪ್ರಕಾರ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ ಸರ್ಕಾರ ಕೊಟ್ಟಂಥ ಸಾರ್ವಜನಿಕ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ 1988. ಇದೀಗ 37 ವರ್ಷಗಳಾಗಿ 2 ಬ್ರಹ್ಮಕಲಶೋತ್ಸವ ಇದೀಗ ಆಗಿದೆ. 1988 ಮತ್ತು 2004ರಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯಾಗಿದೆ. ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲಿ ಕೂಡ ಆಗಿರಲಿಲ್ಲ. ಮೂಡಪ್ಪ ಸೇವೆ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆ ಆಗಿದೆ 2004ರಲ್ಲಿ. ಇದೀಗ 3ನೇ ಸಾರಿ ಬ್ರಹ್ಮಕಲಶೋತ್ಸವ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಹೀಗಾಗಿ ಬಹಳ ದೊಡ್ಡ ನಿರೀಕ್ಷೆಯನ್ನಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಊರಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸುಪಾಸಿನ ಸುಮಾರು 10 ಗ್ರಾಮಗಳ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂಥ ನಿರೀಕ್ಷೆ ಇದೆ. ನಮ್ಮ ಕ್ಷೇತ್ರದಲ್ಲಿ ವರ್ಷಂಪ್ರತಿ ವಿಶೇಷವಾದಂಥ ಕೆಲವು ಆಚರಣೆಗಳಿವೆ. ವರ್ಷಂಪ್ರತಿ ನಮ್ಮದು ಚೌತಿ ಮಹೋತ್ಸವ ಸಂದರ್ಭದಲ್ಲಿ ನಾವು ತೆನೆಯನ್ನು ಕೊಡ್ತೇವೆ ಭಕ್ತರಿಗೆ. ಸುಮಾರು ಇಲ್ಲಿ ಒಂದು 10 ಗ್ರಾಮಕ್ಕೆ ಎಲ್ಲರಿಗೂ ಕೂಡ ದೇವಸ್ಥಾನದಿಂದ ತೆನೆಯನ್ನು ಕೊಡ್ತೇವೆ. ತೆನೆ ಹಬ್ಬ ಅಂತೇಳಿ ಆಚರಣೆ ಮಾಡಿ ಸುಮಾರು 10ರಿಂದ 15,000 ಜನ ದೇವಸ್ಥಾನಕ್ಕೆ ಬಂದು ತೆನೆ ಹಬ್ಬವನ್ನು ಆಚರಿಸುವಂಥ ವಿಶೇಷವಾದ ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುತ್ತದೆ. ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಈಗ ಸುಮಾರು ಒಂದು 10 ವರ್ಷದಿಂದ ನಮ್ಮ ಪಾವಂಜೆ ಮೇಳದವರ ಮೇಳ ಸ್ಟಾರ್ಟ್ ಆದ ದಿನದಿಂದ ನಮ್ಮ ಕ್ಷೇತ್ರದಲ್ಲಿ ಪಾವಂಜೆಯ ಯಕ್ಷಗಾನದೊಂದಿಗೆ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ಪ್ರತಿ ಸಂಕಷ್ಟಿಯಂದು ನಮ್ಮ ಸಂಕಷ್ಟಿ ಪೂಜೆ ಇದೆ. ವೃತ್ತಧಾರಿಗಳಿಗೆ ವಿಶೇಷವಾದಂಥ ಅನ್ನದಾನ ಪ್ರಸಾದ ಸೇವೆ ಇದೆ. ಅದೇ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಇದೆ. ಹಾಗೆ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಅಂತ ಬಹಳ ವಿಶೇಷ. ಅಂಗಾರಕ ಸಂಕಷ್ಟಿ ಅಂತ ನಮ್ಮ ಕ್ಷೇತ್ರದಲ್ಲಿ ಸುಮಾರು 128 ಗಣಹೋಮ ತೆಂಗಿನಕಾಯಿ ಗಣಹೋಮದೊಂದಿಗೆ ವಿಶೇಷವಾದಂಥ ಸಂಕಷ್ಟಿ ಪೂಜೆ ನಡೆದಿದೆ. ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸಂಕಷ್ಟಿ ವೃತ್ತಧಾರಿಗಳು ಬರ್ತಾರೆ. ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ವಿಶೇಷವಾದಂಥ ಅನ್ನದಾನ ವ್ಯವಸ್ಥೆ ಇದೆ. ಎಲ್ಲ ಕಾರ್ಯಕ್ರಮಗಳು ವಿಶೇಷ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ನಡೆದು ಬರ್ತಾ ಇದೆ. ಅದೇ ಮತ್ತೊಂದು ನಾಗತನು ಮಂಡಲ, ಅದು ಕೂಡ ಪ್ರತಿ ವರ್ಷವೂ ಕೂಡ ಆಗ್ತದೆ. ಹಾಗೆ ಶ್ರೀಚಕ್ರ ಪೂಜೆ, ಮಿಥುನ ಮಾಸದ ಹುಣ್ಣಿಮೆಗೆ ಶ್ರೀಚಕ್ರ ಪೂಜೆ, ಹೀಗೆ ವರ್ಷಂಪ್ರತಿ ವಿಶೇಷವಾದಂಥ 10 ಹಲವು ವಿಶೇಷವಾದ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಈ ಕ್ಷೇತ್ರ ಬೆಳಗ್ತಾ ಬರ್ತಾ ಇದೆ. ಕ್ಷಿಪ್ರ ಪ್ರಸಾದ ಸಿದ್ಧಿವಿನಾಯಕ ಅನ್ನೋ ಹೆಸರಿನಲ್ಲಿ ಕೇಳಿದ್ದನ್ನು ತಕ್ಷಣ ಕೊಡುವಂಥ ಒಂದು ಕಾರ್ಮಿಕ ಉಳ್ಳಂಥ ಶ್ರೀ ಕ್ಷೇತ್ರ ಗಣೇಶಪುರ ಬಹಳ ವಿಜೃಂಭಣೆಯಿಂದ ಈ ಥರದ ಒಂದು ಬ್ರಹ್ಮಕಲಶೋತ್ಸವ ನಡೆಯಬೇಕು ಅನ್ನೋದು ವ್ಯವಸ್ಥಾಪನಾ ಸಮಿತಿಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ನಮ್ಮೆಲ್ಲರ ಆಶಯ. ಅದರಂತೆ ದೇವರು ನಡೆಸಿಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಮತ್ತು
ಪ್ರತಿದಿನ 18 ತಾರೀಕಿಂದ 26 ತಾರೀಕಿನವರೆಗೆ ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಬೆಳಗ್ಗೆಯಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ, ಉದಯರಾಗ ಮತ್ತು ಭರತನಾಟ್ಯ, ನಾಟಕ, ಯಕ್ಷಗಾನ, ಹೀಗೆ ಪ್ರತಿದಿನ ಕೂಡ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಹಾಗೆ ನಾಲ್ಕು ಧಾರ್ಮಿಕ ಸಭೆ, ಧಾರ್ಮಿಕ ಸೋಮವಾರ 20 ತಾರೀಕಿಗೆ, 21, 22, 23, 25 5 ದಿವಸ ಕೂಡ ವಿಶೇಷವಾದಂಥ ಧಾರ್ಮಿಕ ಸಭೆ ಇದೆ. ನಮ್ಮ ಈ ಭಾಗದ ಪೇಜಾವರ ಕೂಡ ನಾಗ ಮಂಡಲಗಳು ಸಹ ಅವರು ಭಾಗಕ್ಕೆ ಮತ್ತು ವಿಶೇಷವಾಗಿ ರಥ ಸಮರ್ಪಣೆಯಂದು ಮಂತ್ರಾಲಯ ಸ್ವಾಮೀಜಿ ಕೂಡ ಕ್ಷೇತ್ರಕ್ಕೆ ಆಗಮಿಸಿ ನಮಗೆ ಆಶೀರ್ವಾದ ನೀಡಿದ್ದಾರೆ. ಮತ್ತೆ ಏನಾದರೂ ಪ್ರಶ್ನೆಗಳಿದ್ದರೆ